ನಮಸ್ಕಾರ ಸ್ನೇಹಿತರೆ, ಇವತ್ತು IPL ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಮ್ಯಾಚ್ ಇದೆ. ಇದು IPL ನ 13ನೇ ಮ್ಯಾಚ್ ಆಗಿದೆ. ಇವತ್ತಿನ ಮ್ಯಾಚ್ ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಗ್ರೌಂಡ್ ಅಲ್ಲಿ ನಡೆಯಲಿದೆ. ಹಾಗಿದ್ದರೆ ಎರಡು ತಂಡಗಳ ಬಲಾಬಲ ಏನಿದೆ, ಯಾವ ತಂಡ ಗೆಲ್ಲುವ ಫೇವರೇಟ್, ಟಾಸ್ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದನ್ನೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಲಕ್ನೋ ಮತ್ತು ಪಂಜಾಬ್ ಎರಡು ತಂಡಗಳು ಈ ಆವೃತ್ತಿಯ IPL ನಲ್ಲಿ ಮೊದಲ ಬಾರಿಗೆ ಮುಖಾಮುಖಿಯಾಗುತ್ತಿವೆ. ಹಾಗೂ ಪಂಜಾಬ್ ತಾನಾಡಿರುವ ಒಂದು ಪಂದ್ಯದಲ್ಲಿ ಗೆಲುವು ಸಾಧಿಸಿದ್ದರೆ, ಲಕ್ನೋ ತಾನಾಡಿದ ಎರಡೂ ಪಂದ್ಯಗಳಲ್ಲಿ ಒಂದು ಮ್ಯಾಚ್ ಸೋತಿದೆ, ಮತ್ತೊಂದರಲ್ಲಿ ಗೆಲುವು ಸಾಧಿಸಿದೆ. ಎರಡೂ ತಂಡಗಳಿಗೂ ಕೂಡ ಇವತ್ತಿನ ಪಂದ್ಯ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ, IPL ನಲ್ಲಿ ಇದುವರೆಗೂ ಲಕ್ನೋ ಮತ್ತು ಪಂಜಾಬ್ ತಂಡಗಳು 4 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ ಕೇವಲ ಒಂದು ಬಾರಿ ಮಾತ್ರ ಪಂಜಾಬ್ ಗೆಲುವು ಸಾಧಿಸಲು ಸಫಲವಾಗಿದೆ. ಉಳಿದಂತೆ 3 ಪಂದ್ಯಗಳಲ್ಲಿ ಲಕ್ನೋ ಮೇಲುಗೈ ಸಾಧಿಸಿದೆ. ಇನ್ನು ಲಕ್ನೋ ತಂಡದ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಗಳನ್ನ ನೋಡ್ತಾ ಹೋದಾಗ, ಸ್ನೇಹಿತರೆ, ಲಕ್ನೋ ತಂಡದ ಪ್ಲಸ್ ಪಾಯಿಂಟ್ ಅವರ ಬಲಿಷ್ಠ ಬ್ಯಾಟಿಂಗ್ ಪಡೆ. ಶಾನ್ ಮಾರ್ಷ್, ಮಾರ್ಕ್ರಮ್, ನಿಕೋಲಸ್ ಪೂರಾನ್, ಡೇವಿಡ್ ಮಿಲ್ಲರ್, ರಿಷಬ್ ಪಂತ್, ಅಬ್ದುಲ್ ಸಮದ್ ಹೀಗೆ ಘಟಾನುಘಟಿ ಬ್ಯಾಟರ್ಗಳ ಪಡೆಯೇ ಲಕ್ನೋ ತಂಡದಲ್ಲಿದೆ. ಹಾಗೂ ಕಳೆದ ಮ್ಯಾಚ್ ನಲ್ಲಿ ಬೌಲರ್ ಶಾರ್ದುಲ್ ಠಾಕೂರ್ ಕೂಡ ಇಂಪ್ರೆಸಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ರವಿ ಬಿಷ್ಣೋಯ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿದ್ದಾರೆ. ವಿಶೇಷವಾಗಿ ನಿಕೋಲಸ್ ಪೂರನ್ ಅವರ ಸ್ಫೋಟಕ ಬ್ಯಾಟಿಂಗ್ ಲಕ್ನೋ ತಂಡಕ್ಕೆ ಆನೆ ಬಲ ತಂದುಕೊಟ್ಟಿದೆ. ಇನ್ನು ಲಕ್ನೋ ತಂಡದ ಮೈನಸ್ ಪಾಯಿಂಟ್ ಗಳನ್ನ ನೋಡ್ತಾ ಹೋದ್ರೆ, ಆರಂಭಿಕರಾದಂತಹ ಮಾರ್ಕ್ರಾಮ್ ಅವರ ಬ್ಯಾಟ್ ಇಂದ ರನ್ಗಳು ಬರ್ತಿಲ್ಲ ಮತ್ತು ರಿಷಬ್ ಪಂತ್ ಕೂಡ ನಾಯಕನ ಆಟ ಆಡ್ತಿಲ್ಲ. ಇನ್ನು ಲಕ್ನೋ ಬೌಲಿಂಗ್ ನಲ್ಲಿ ಪೇಸರ್ಸ್ ಗಳಾದಂತ ಅವಿಶ್ ಖಾನ್ ಹಾಗೂ ಪ್ರಿನ್ಸ್ ಯಾದವ್ ಅವರು ಬೌಲಿಂಗ್ ನಲ್ಲಿ ಎಫೆಕ್ಟಿವ್ ಆಗಿ ಕಾಣ್ತಾ ಇಲ್ಲ. ಇದು ಲಕ್ನೋ ತಂಡವನ್ನ ಚಿಂತೆಗೀಡು ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಪಂಜಾಬ್ ತಂಡದ ಪ್ಲಸ್ ಮತ್ತು ಮೈನಸ್ ಗಳನ್ನ ನೋಡ್ತಾ ಹೋದಾಗ, ತಂಡದಲ್ಲಿ ಯುವ ಪ್ರತಿಭೆಗಳ ದಂಡೆ ಇದೆ. ಕಳೆದ ಪಂದ್ಯದಲ್ಲಿ ಪ್ರಿಯಾಂಚ್ ಆರ್ಯ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ. ಹಾಗೂ ನಾಯಕ ಶ್ರೇಯಸ್ ಅಯ್ಯರ್ ಫಾರ್ಮ್ ನಲ್ಲಿರೋದು, ಸ್ಟೋನಿಕ್ಸ್ ಅವರ ಆಲ್ರೌಂಡರ್ ಆಟ, ಫಿನಿಶಿಂಗ್ ಜವಾಬ್ದಾರಿ ಹೊತ್ತಂತ ಶಶಾಂಕ್ ಸಿಂಗ್ ಫಾರ್ಮ್ ನಲ್ಲಿರೋದು, ಅದರ ಜೊತೆ ಯಜುವೇಂದ್ರ ಚಹಲ್ ಮತ್ತು ಹರ್ಷದೀಪ್ ಸಿಂಗ್ ಅವರ ಬೌಲಿಂಗ್ ಪಂಜಾಬ್ ತಂಡದ ಶಕ್ತಿಯಾಗಿದೆ. ಇನ್ನು ಪಂಜಾಬ್ ತಂಡದ ಮೈನಸ್ ಪಾಯಿಂಟ್ ಗಳನ್ನ ನೋಡ್ತಾ ಹೋದಾಗ, ತಂಡದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗ್ಲೇನ್ ಮ್ಯಾಕ್ಸ್ವೆಲ್ ಅವರಿಂದ ನಿರೀಕ್ಷಿತ ಆಟ ಬರ್ತಿಲ್ಲ. ಹಾಗೂ ಆರಂಭಿಕ ಆಟಗಾರ ಪ್ರಭ್ ಸಿಮ್ರಾನ್ ಅವರಿಂದ ರನ್ಗಳು ಬರಬೇಕಿವೆ. ಪಂಜಾಬ್ ಬಾಲರ್ಗಳು ದುಬಾರಿಯಾಗುತ್ತಿರುವುದು ಪಂಜಾಬ್ ತಂಡವನ್ನ ಚಿಂತೆಗೀಡು ಮಾಡಿದೆ. ಲಕ್ನೋದ ಪಿಚ್ ರಿಪೋರ್ಟ್ ಅನ್ನು ನೋಡುವುದಾದರೆ, ಏಕನಾಥ್ ಸ್ಟೇಡಿಯಂ ಪಿಚ್ ಬೌಲರ್ ಗಳಿಗೆ ನೆರವಾಗುವಂತಹ ಪಿಚ್ ಆಗಿದ್ದು, ಇಲ್ಲಿ ಬ್ಯಾಟರ್ಗಳು ಪರದಾಡುವುದಂತೂ ಗ್ಯಾರಂಟಿ ಅನ್ನಬಹುದು. ಮೇಲ್ನೋಟಕ್ಕೆ ಎರಡೂ ತಂಡಗಳು ಕೂಡ ಸಮಬಲದ ಹೋರಾಟವನ್ನು ಕೊಡುವ ಹಾಗೆ ಕಾಣಿಸಿದರೂ ಕೂಡ, ಲಕ್ನೋ ತಂಡಕ್ಕೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದ್ದೇ ಇದೆ. ನಿಮ್ಮ ಪ್ರಕಾರ ಇವತ್ತಿನ ಪಂದ್ಯವನ್ನ ಯಾರು ಗೆಲ್ಲುತ್ತಾರೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.